ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಪ್ತಾಶ್ವ ಟಿವಿ. ನಾನು ಚೈತ್ರ. ಇವತ್ತು ನಮ್ಮ ಜೊತೆ ಇದ್ದಾರೆ ಆರ್ಯ ಶ್ರೀನಿವಾಸ್ ಸರ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಹೇಗನ್ನಿಸ್ತಿದೆ? ಎಷ್ಟನೇ ವರ್ಷದ್ದು ಹುಟ್ಟುಹಬ್ಬ ಇವತ್ತು? ಮೇಡಮ್, ಇದು ಅಷ್ಟು 49ನೇ ವರ್ಷದ್ದು. ಅಷ್ಟು ನಮ್ಮೆಲ್ಲ ಸ್ನೇಹಿತರು ಇರ್ಬೋದು, ನಾವೆಲ್ಲ ನನ್ನ ಊರವ್ರು ಇರ್ಬೋದು, ನನ್ನ ಅಣ್ಣ ತಮ್ಮ ಇರ್ಬೋದು, ನನ್ನ ಬ್ರದರ್ ಇರ್ಬೋದು, ನನ್ನ ಸ್ನೇಹಿತರು ಇರ್ಬೋದು, ಎಲ್ಲ ಒಟ್ಟಿಗೆ ಸೇರಿ ಪ್ರತಿ ವರ್ಷ ಇದೊಂದು ಸ್ವೀಟ್ ಹಂಚ್ಕೊಂಡು ಎಲ್ಲ ಜೊತೆ ಸೇರಿ ಒಂದು ಬರ್ತಡೇ ಅಂತ ಮಾಡೋ ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ ಮೇಡಮ್. ಸರ್, ಈ ವರ್ಷ ಎಷ್ಟು ಜನ ಸೇರಿರುವಂಥದ್ದು, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಇಲ್ಲ, ನಮ್ಮಲ್ಲಿ ಪ್ರತಿ ವರ್ಷ ನಾನು ದೇವರು ಈ ಭಾಗದಲ್ಲಿ ನನಗೆ ಸೇವೆ ಮಾಡೋ ಅವಕಾಶ ಕೊಟ್ಟೋದ್ರಿಂದಲೂ ನಮಗೆ ಈ ಭಾಗದಲ್ಲಿ ಜೊತೆಯಲ್ಲಿ ನನ್ನ ಜೊತೆ ಎಲ್ಲರೂ ಬರ್ತಡೇ ವಿಷಯದಲ್ಲಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿರ್ಬೋದು, ನನ್ನ ಜೊತೆ ಎಲ್ಲರೂ ಇದೇ ರೀತಿಯಲ್ಲಿ ನಾವು ಜೊತೆ ಒಟ್ಟುಗೂಡಿಸ್ಕೊಂಡೆ ನಾವು ಕೆಲಸ ಮಾಡ್ತೀವಿ ಮೇಡಮ್. ಸರ್, ಫ್ಯಾಮಿಲಿ ಜೊತೆ ಹೇಗಿರುತ್ತೆ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಈ ವರ್ಷ? ಇಲ್ಲ, ಮಾಮೂಲಿ ನಾನು, ನಮ್ಮ ಬ್ರದರ್, ನಮ್ಮ ಮಿಸ್ಸಸ್ಸು, ಮೈ ಬ್ರದರ್, ನನ್ನ ಬ್ರದರ್ಸ್ಗಳು, ನನ್ನ ಸಿಸ್ಟರ್, ಆಮೇಲೆ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಒಟ್ಟಿಗೆ ಸೇರಿ ಇದೊಂದು ಖುಷಿಯಾಗಿ ಒಂದು ಆರೈಕೆ ಮಾಡ್ತೀವಿ. ಸರ್, ಓಕೆ, ತುಂಬ ಖುಷಿ ಆಗುತ್ತೆ. ಮತ್ತು ಈಗಿನ ಯುವಕರಿಗೆ ಒಂದು ಮೆಸೇಜ್ ಕೊಡುವಂಥದ್ದು ಈಗಿನ ರಾಜಕಾರಣದಲ್ಲಿ? ನಮ್ಗೆ ಈಗ ರಾಜಕಾರಣ ಹೆಂಗೆ ಅಂದರೆ, ನಾವು ಯಾರು ಜನ ಸೇವೆ ಮಾಡುವಂಥ ಮನೋಭಾವ ಇದ್ದು ಬಂದು ದಯವಿಟ್ಟು ಮಾಡಬೇಕು ಅನ್ನೋದು ಇಷ್ಟಪಡ್ತೀವಿ. ಸುಮ್ಮನೆ ಯಾವುದೋ ಒಂದು ಫೋಟೋ ಶೂಟ್ಗಾಗಿ, ಯಾವುದೋ ಒಂದು ವಿಷಯಕ್ಕಾಗಿ ಬಂದು ನಿಂತ್ಕೊಂಡು ಮಾಡೋಂಥದ್ದಲ್ಲ. ಉದ್ದೇಶ ಯಾವತ್ತೇ ಅಲ್ಲಿ ಜನ ಸೇವೆ ಮಾಡುವಂಥ ಮನೋಭಾವ ಬರಬೇಕು ಅನ್ನೋದು ಆಸೆ ಅಷ್ಟೇ ಮೇಡಮ್. ಎಸ್ ಮೇಡಮ್.